ಮೈಮೇಲೆ ಅಂತ ಅದು ಗೋಚರ ಆಗ್ತಿದೆ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಪುರೋಹಿತರ ಮನೆಯವ್ರಿಗೇನೆ ನಾನು ತೆಗ್ದಿದ್ದೀನಿ. ನಮ್ಮ ಮಗ ಯಾವಾಗಲೂ ರೂಮಿಂದ ಈಚು ಬಾಗಿಲು ಹಾಕೊಂಡ್ಬಿಟ್ಟಿರ್ತಾನೆ. ನನ್ನ ಮಗಳು ಸ್ನಾನಕ್ಕೆ ಹೋದ್ರೆ 1 ಗಂಟೆ ಮಾಡ್ತಾಳೆ. ತುಂಬಾ ಮೇಕಪ್ ಮಾಡ್ಕೊಂಡು ಹೋಗ್ಬೇಡಿ, ತುಂಬಾ ಸೆಂಟ್ ಹಾಕೊಂಬೇಡಿ, ಆತ್ಮಗಳು ಬರ್ತವೆ, ಇವೆಲ್ಲ ನಿಜನಾ ಅಂತ? ಆತ್ಮಗಳಿಗೆ ನೀವು ಒಂದೇ, ನಾನು ಒಂದೇ. ನನಗೆ ಇಷ್ಟ ಆದರೆ ನಿಮ್ಮ ಮೇಲೆ ಬರ್ತೀನಿ, ನನಗೆ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮ ಮೇಲೆ ಹಾಕಿ ಬರಲಿ, ಅವ್ರ ಮೇಲೆ ಹೋಗ್ತೀನಿ. ಭಯ ಪಟ್ರೆ ನಮ್ಮ ಮೇಲೆ ನೆಗೆಟಿವ್ ಎನರ್ಜಿ ಬರುವಂತ ಚಾನ್ಸಸ್ ತುಂಬಾ ಇದೆಯಾ? ಏನೋ ಜುಮ್ ಅಂತ ಇದೆಯಪ್ಪ, ಏನೋ ಒಂಥರ ಭಯ ಆಗ್ತಿದ್ಯಲ್ಲ, ತಿರುಗಿ ನೋಡೋದೇ ಬೇಡ ತುಂಬ ಅಂಥವ್ರ ಪಕ್ಕ ಕರೆಕ್ಟಾಗಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಭಗವಾನ್ ಗುರೂಜಿ ಅವರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ಎಪಿಸೋಡು ತುಂಬಾ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಯಾಕೆ ಗೊತ್ತಾ, ಇಷ್ಟು ದಿನ ಗುರೂಜಿಗಳು ಅವ್ರು ಅಟೆಂಡ್ ಮಾಡ್ತಿದ್ದಂತಹ ಕೇಸ್ಗಳ ಬಗ್ಗೆ ನಿಮ್ಮ ಹತ್ರ ಹೇಳ್ತಾ ಇದ್ರು. ಆದ್ರೆ ಇವತ್ತು ಈ ಆತ್ಮಗಳು ಅಂದ್ರೆ ಏನು, ಹೇಗೆ ಬರ್ತವೆ, ನಮ್ಮ ಮೈ ಮೇಲೆ ಬಂದಾಗ ನಮ್ಮ ಮೈ ಮೇಲೆ ಬಂದಿದೆ ಅಥವಾ ನಮ್ಮ ಮನೆಯವ್ರ ಮೈ ಮೇಲೆ ಬಂದಿದೆ ಅಂತ ನಾವ್ ಹೇಗೆ ಅರ್ಥ ಮಾಡ್ಕೋಬೇಕು, ಈ ರೀತಿಯಾದಂತಹ ಆತ್ಮಗಳಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರಗಳನ್ನ ಗುರೂಜಿ ಬಳಿ ನಾನ್ ಕೇಳ್ತಾ ಹೋಗ್ತೀನಿ. ಅವ್ರು ನಿಮ್ಗೆ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಆದ್ರೆ ಅದಕ್ಕೂ ಮುನ್ನ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರೂಜಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರಿಗೆ. ಸೊ ಈಗ ಆತ್ಮಗಳು ಅನ್ನೋದಿದೆಯಲ್ಲ ಗುರೂಜಿ, ನೀವಿಷ್ಟು ದಿನ ಆತ್ಮಗಳು ಬಂದಾಗ ಹೇಗೆ ಅದನ್ನ ಬಿಡಿಸ್ತೀರಾ ಅಥವಾ ಹೇಗ್ ಬರುತ್ತೆ ಅನ್ನೋದನ್ನ ನೀವು ವಿವರಣೆಯನ್ನ ನೀಡ್ತಾ ಇದ್ರಿ. ಆದ್ರೆ ಈ ಸಾಮಾನ್ಯ ಜನರು ನಿಮ್ಮ ಹತ್ರ ಬರ್ಬೇಕಲ್ಲ ಸಹಾಯಕ್ಕೆ, ಅದಕ್ ಮುಂಚೆ ಆತ್ಮಗಳು ಬಂದಿದೆ ಮೈ ಮೇಲೆ ಅಂತ, ಅದು ಗೋಚರ ಆಗ್ತಿದೆ ಅಂತ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ, ಅವ್ರು ಅದನ್ನ ಹೇಗ್ ತಿಳ್ಕೊಳ್ಬೇಕು ಅಂತ? ಆತ್ಮಗಳನ್ನ ಬಹಳ ಸಿಂಪಲ್ ಆಗಿ ನಮ್ಮನ್ನ ಪ್ರವೇಶ ಮಾಡಿದೆ, ನಮ್ಮ ಬಾಡಿನ ಪ್ರವೇಶ ಮಾಡಿದೆ ಅಂತ ತಿಳ್ಕೊಳ್ಳೋದು. ನೋಡಿ, ಕೆಲವು ಜನ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಭಯ ಬೀಳ್ತಾರೆ, ನಾನು ಬರೋದಿಲ್ಲಪ್ಪ ಅಂತಾರೆ, ದೇವಸ್ಥಾನಕ್ಕೆ ಎಂಟ್ರಿ ಕೊಡಲ್ಲ. ಕೆಲವು ಜನ ದೇವಸ್ಥಾನದಲ್ಲೇ ಇರ್ತಾರೆ. ನಾನು ನನ್ನ ಎಪಿಸೋಡ್ಗಳಲ್ಲಿ ಹೇಳಿದ್ದೇನೆ, ಪುರೋಹಿತರ ಮನೆಯವ್ರಿಗೇನೆ ನಾನು ತೆಗ್ದಿದ್ದೀನಿ. ಇದು ಹೆಂಗೆ? ಆತ್ಮ ಇಲ್ಲ ಅಂದ್ರೆ ಒಂದೇ ತರ ಅಂತಲ್ಲ. ಕೆಲವರು ರಫ್ ಆಗಿರ್ತಾರೆ ಜನ, ಕೆಲವರು ಸ್ಮೂತ್ ಆಗಿರ್ತಾರೆ. ಸತ್ ಮೇಲೆ ಅವ್ರ ಕ್ಯಾರೆಕ್ಟರ್ ಎಲ್ಲೂ ಹೋಗಲ್ಲ. ಆತ್ಮಗಳಿಗೆ ಆ ಕ್ಯಾರೆಕ್ಟರ್ಗೆ ಹಂಗೆ ಡೆವಲಪ್ ಆಗುತ್ತೆ. ದೇವಸ್ಥಾನಕ್ಕೆ ಕೆಲವು ಜನ ಹೋಗ್ತಾರೆ, ಕೆಲವು ದೇವಸ್ಥಾನದಲ್ಲಿ ನೋಡಿ ಪುರೋಹಿತರುಗಳು ತಟ್ಟೆಲ್ಲಿ ಹೂವು ಇಟ್ಕೊಳ್ತಾರೆ, ಮಂತ್ರ ಹೇಳ್ತಾ ಇರ್ತಾರೆ, ದೇವ್ರ ಮಕ ನೋಡಲ್ಲ, ಹೂವು ಎರಸ್ತಾ ಇರ್ತಾರೆ, ಹಿಂಗಂತಿರ್ತಾರೆ. ಬೇಕಾದ್ರೆ ನೋಡಿ, ದೇವ್ರ ಮಕ ನೋಡಲ್ಲ, ದೇವ್ರ ಮೇಲೆ ಹೂವು ಎರಸ್ತಾ ಇರ್ತಾರೆ, ಮಂತ್ರ ಇಲ್ಲೇ ಹೇಳ್ಕೋತಾ ಇರ್ತಾರೆ, ದೇವ್ರ ಮುಖ ನೋಡಲ್ಲ. ಅಂದ್ರೆ ಭಕ್ತಿ ಇಲ್ಲ, ಅದೊಂದು ಸುಮ್ನೆ ಮಾಡ್ಬೇಕನ್ನೋ ತರ ಮಾಡ್ತಿದ್ದಾರೆ ಅಂತ. ನೆಗೆಟಿವ್ ಅನ್ನೋದು ಅವ್ರಿಗೆ ಅಟ್ಯಾಕ್ ಆಗಿದಾಗ ದೇವ್ರ ಮುಖ ನೋಡಲ್ಲ, ಭಯ ಬೀಳ್ತದೆ. ಯಾಕಂದ್ರೆ ದೇವ್ರ ಹತ್ರನೇ ನಿಂತ್ಕೊಂಡವ್ರೆ, ಅವ್ರ ಹತ್ರ ಬರಲ್ಲ ಅನ್ನೋದು ತಪ್ಪು. ನನ್ನ ಎಪಿಸೋಡ್ ಉತ್ತಕ್ಕೂ ಪುರೋಹಿತರುಗಳಿಗೆ, ದೇವಸ್ಥಾನದ ಅರ್ಚಕರುಗಳಿಗೆ, ಮಂತ್ರಿವಾದಿಗಳಿಗೂ ತೆಗೆದುಕೊಟ್ಟಿದ್ದೀನಿ. ಬರುತ್ತೆ ಎಲ್ಲ ಒಂದು ವಿಧಾನ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು, ಮನೆಯಲ್ಲಿ ಗಂಡು ಮಕ್ಳು ಆಗ್ಬೋದು, ಹೆಣ್ಮಕ್ಳು ಆಗ್ಬೋದು, 1 ಗಂಟೆ ಸ್ನಾನಕ್ಕೆ ಹೋಗ್ತಾರೆ, 1.5 ಗಂಟೆ ಲೆಟ್ರಿನ್ಗೆ ಹೋಗ್ತಾರೆ. ಎಷ್ಟೊತ್ತಾದ್ರೂ ಬಾಗಿಲು ತಟ್ಟಿದ್ರು ಈಚೆಗೆ ಬರಲ್ಲ. ಯಾಕೆ? ದಿವಸ ಸ್ನಾನ ಮಾಡ್ತೀರಾ, ಏನು 1.5 ಗಂಟೆ ಸ್ನಾನ ಮಾಡೋದು ಏನಿರ್ತದೆ ನಿಮ್ಗೆ? ಅಂದ್ರೆ ಬತ್ಲು ಮನೆ ಹೋಗೋವರೆಗೂ ಹುಮ್ಮಸ್ಸಿರ್ತದೆ. ಹೋದ್ಮೇಲೆ ನಿಮ್ಮ ಮೈಂಡ್ ಬ್ಲಾಕ್ ಆಗುತ್ತೆ. ನಿಮ್ಮಲ್ಲಿರ್ತ ನೆಗೆಟಿವ್ಗಳು ನಿಮ್ಮನ್ನ ಜಲ್ದಿ ಹೊರಗಡೆ ಕಳ್ಸೋದಕ್ಕೆ ಇಷ್ಟಪಡಲ್ಲ. ಹಾಗೆ ನೀವು ಎಷ್ಟೋದಾದ್ರು 1 ಗಂಟೆ, ಅರ್ಧ ಗಂಟೆ, 3/4 ಗಂಟೆ, ಬಹಳಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಈ ಕೇಸ್ ತೆಗ್ದಿದ್ದೀನಿ, ಈ ಥರ ತೆಗ್ದಿದ್ದೀನಿ. ಯಾಕೆಂದ್ರೆ ಕೆಟ್ಟ ಆತ್ಮಗಳು ಉಳ್ಕೊಳ್ಳೋದಲ್ಲಿ ಜಾಸ್ತಿ ಬಾತ್ರೂಮಲ್ಲಿ, ಸೆಕೆಂಡ್ ಒನ್ನು ಬೆಡ್ರೂಮ್ಗಳಲ್ಲಿ, ಮನೆಗಳಲ್ಲಿ ಉಳ್ಕೊಳ್ತಾವಲ್ಲ, ಆ ಜಾಗಕ್ಕೆ ಹೋದಾಗ ಕೆಲವು ಜನ ನೋಡಿ ರೂಮಿಂದ ಈಚೆಗೆ ಬರೋದಿಲ್ಲ. ಅಯ್ಯೋ, ನಮ್ಮ ಮಗಳು ಯಾವಾಗ್ಲೂ ಮಲಗಿರ್ತಾಳೆ, ಈಚೆಗೆ ಬರಲ್ಲ, ನಮ್ಮ ಮಗ ಯಾವಾಗ್ಲೂ ರೂಮಿಂದ ಈಚೆಗೆ ಬಾಗಿಲು ಹಾಕೊಂಡ್ಬಿಟ್ಟಿರ್ತಾನೆ, ನನ್ನ ಮಗಳು ಸ್ನಾನಕ್ಕೆ ಹೋದ್ರೆ 1 ಗಂಟೆ ಮಾಡ್ತಾಳೆ. ಇದೆಲ್ಲ ಯಾಕೆ? ಇದು
ಒಂದು ವಿಧಾನ. ಎರಡನೇ ಅಂದ್ರೆ ವಿಧಾನ, ಕಂಡಿಡ್ಕೊಳ್ಳೋ ವಿಧಾನ ಎರಡನೇ ಏನೋ ವಿಧಾನ. ಆಗಿದೆ ಅಂತ. ಮೂರನೇ ವಿಧಾನ, ಎಲ್ಲ ಚೆನ್ನಾಗಿರ್ತದೆ, ಹ್ಯಾಂಡ್ಸಮ್ ಆಗಿರ್ತಾರೆ, ದುಡ್ಡು ಕಾಸು ಎಷ್ಟೇ ಸಂಪಾದನೆ ಮಾಡ್ತಿರ್ತಾರೆ, ಆದ್ರೆ ದುಡ್ಡು ಮಾತ್ರ 5 ರೂಪಾಯಿ ನಿಲ್ಲಲ್ಲ. ಯಾಕಂದ್ರೆ ಮಹಾಲಕ್ಷ್ಮಿ, ದರಿದ್ರ ಲಕ್ಷ್ಮಿ ಎರಡಕ್ಕೂ ಕಂಪೇರ್ ಮಾಡಿದಾಗ ದರಿದ್ರ ಲಕ್ಷ್ಮಿ ಎಲ್ಲಿರ್ತಾಳೆ ಅಲ್ಲಿ ಮಹಾಲಕ್ಷ್ಮಿ ಉಳಿಯಲ್ಲ. ಇವ್ರು ಟೈಮು ಹಣೆ ಬರ ಚೆನ್ನಾಗಿರ್ತದೆ, ಸಂಪಾದನೆ ಮಾಡ್ತಿರ್ತಾರೆ, ಬಟ್ ಆದ್ರೆ ಬಂದಿದ್ದ ದುಡ್ಡು ಅಲ್ಲೇ ಹೋಯ್ತಾ ಇರ್ತದೆ, ಉಳಿಯೋದಿಲ್ಲ. ಅವ್ರು ಹೇಳ್ತಾರೆ, ನಮ್ಮ ಹತ್ರ ಎಷ್ಟೋ ಜನ ಹೇಳ್ಕೋತಾರೆ, ಸರ್ ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ತೀನಿ ಆದ್ರೆ ದುಡ್ಡು ಮಾತ್ರ ಉಳಿಯಲ್ಲ. ಇದೊಂದು ವಿಧಾನ, ಅರ್ಥ ಆಯ್ತಾ? ಆಮೇಲೆ ಕೆಲವು ಜನಕ್ಕೆ ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು ಅನ್ನೋದೇ ತಿಳಿಲಿಲ್ಲ. ಯಾರಾದ್ರೂ ಒಬ್ರು ಸಂಪಾದನೆ ಮಾಡ್ತಿರ್ತಾರೆ ಮನೇಲಿ, ನೆಮ್ಮದಿಯಾಗಿ ಆರಾಮಾಗಿ ಟಿವಿ ನೋಡ್ಕೊಂಡು ತಿನ್ಕೊಂಡು ಕಾಲು ಹಾಕೋದು. ಮನೇಲಿ ನೋಡಿ ನೋಡಿ ಬೇಜಾರಾಗಿ ಇವ್ರಿಗೆ ಕೆಲಸ ಮಾಡ್ತಾರೆ, ಕೆಲ್ಸಕ್ಕೆ ಹೋಗಲ್ಲ, ಸಂಪಾದನೆ ಮಾಡಲ್ಲ, ಮನೆ ಜೀವನ ಹೆಂಗ್ ನಡಿಬೇಕು, ಸೋಂಬೇರಿತನ. ಇಲ್ದಾರ ಬಟ್ಟೆ ಹಾಕೋತಾರೆ, ಒಂದು ರೌಂಡ್ ಹೋಯ್ತಾರೆ ಆಚೆ ಕಡೆ, ಯಾರಿಗಾನ ಮೀಟ್ ಮಾಡ್ತಾರೆ, ಒಂದು ಅರ್ಧ ಕಾಫಿ ಕುಡಿತಾರೆ, ಬರ್ತಾರೆ. ಹೌದು, ತುಂಬಾ ಜನ ನಾನು ನೋಡಿದೀನಿ, ಸುಮಾರು ಜನ ಸೋಂಬೇರಿಗಳು. ನೋಡಿ, ಸಂಪಾದನೆ ಅದ್ರೊಳಗೆ ಹೆಂಡತಿ ಸಂಪಾದನೆ ಮಾಡ್ತಿದ್ಲು ಅಂದ್ರೆ ಮುಗಿತು ಕತೆ. ಹೌದು, ಆರಾಮಾಗಿರ್ತಾರೆ, ಬೇಕಾದ್ರೆ ಹೋಗಿ ಅವಳು ವ್ಯಾನಿಟಿ ಬೇಕಾದ್ರೆ ಇಟ್ಕೊಂಬರ್ತಾರೆ, ನಡೀರಿ ಅಂತ. ಅರ್ಥ ಆಯ್ತು? ಈ ತರನು ಕೆಲವು ಜನ ಇರ್ತಾರೆ, ಅರ್ಥ ಆಯ್ತಾ? ಆತ್ಮ ಅನ್ನೋದು ಎಲ್ಲಾರ್ಗು ಹಿಂಗೆ ಇರ್ತದೆ ಅಂತ ನೀವು ಕೇಳ್ಬೋದು. ಎಲ್ಲಾರ್ಗು ನೀವೆಲ್ಲರಿಗೂ ಹೇಳೋದು ಎಲ್ಲಾರ್ಗು ಸುಮಾರು ಜನಕ್ಕೆ ಇರ್ತದೆ. ಹಂಗಾರೆ ಈ ತರ ಈ ಕ್ಯಾರೆಕ್ಟರ್ಗಳು ಬಹಳಷ್ಟು ಜನಕ್ಕೆ ನಾವು ನೋಡ್ತಾ ಇರ್ತೀವಿ. ಹಂಗಾರೆ ಪ್ರತಿ ಮನೆಗೂ ಇರ್ತದೆ ಅಂತಂದ್ರೆ ನಾನು ಹೇಳಕ್ ಹೋಗಲ್ಲ. ನಿಮ್ಮ ಮನೇಲಿ 10 ಜನಕ್ಕೆ ಐತಿ ಅಂತ ಹೇಳಕ್ ಹೋಗಲ್ಲ. ಒಂದೊಂದು ಮನೇಲಿ 8 ಜನಕ್ಕೆ ನಾನು ಅಟೆಂಡ್ ಮಾಡಿಕೊಟ್ಟಿದ್ದೀನಿ. ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟು 40 ಕೋಟಿ ಕಳ್ಕೊಂಡಿದ್ದ ಬೆಂಗಳೂರಿನಲ್ಲಿ ಪ್ರತಿಷ್ಠಿತವಾದಂತ ಒಂದು ಮನೆ, 40 ಕೋಟಿ ಕಳ್ಕೊಂಡಿದ್ರು, ಲಾಕ್ ಆಗಿದ್ರು. ಇವತ್ತು 200 ಕೋಟಿಗಿದ್ದಾರೆ. ಅವ್ರ ಇಡೀ ಟೋಟಲ್ ಫ್ಯಾಮಿಲಿನೇ ಗುರುಜಿ ಇದು ಎಲ್ಲಾರ್ಗು ಇರ್ತದೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗ್ಬಿಡ್ತು. ದಯವಿಟ್ಟು ನೀವು ಎಲ್ಲಾರ್ಗು ಅಟೆಂಡ್ ಮಾಡಿ. ನಿಂತೋಗಿತ್ತು ಅರ್ಧಕ್ಕೆ ಮನೆ ಅವ್ರದ್ದು, ತೆಗೆದ ಮೇಲೆ ಈಗ ಪೂರ್ತಿ ಮನೆ ಫಿನಿಶ್ ಆಯ್ತು. ಬೇರೆ ಒಂದು ಜಾಗದಲ್ಲಿ ಒಂದು ದೊಡ್ಡದಾಗಿ ಕಮರ್ಷಿಯಲ್ ಆಗಿ ಜಾಯಿಂಟ್ ವೆಂಚರಲ್ಲಿ ಮಾಡಿದ ಒಂದು 200 ಕೋಟಿ ರೂಪಾಯಿದು ಒಂದು ಮಾಲ್ ಇದು ಮಾಡ್ತಾ ಇದ್ದಾರೆ. ನಮಗೆ ಖುಷಿ ಆಗುತ್ತೆ, ನಾವು ಮಾಡಿಕೊಟ್ಟಿದ್ದು ಚೆನ್ನಾಗಿದೆ. ಅವ್ರು ಏನಾದರೂ ಇವತ್ತು ನನಗೆ ಫೋನ್ ಹೊಡಿತಾರೆ, ಗುರುಗಳೇ ಸ್ವಲ್ಪ ಯಾಕೋ ಹಿಂಗೆ ಈ ಥರ ಹಿಂಗೆ ಅಟೆಂಡ್ ಮಾಡ್ಕೊಡ್ತೀನಿ ಇವತ್ತು. ಯಾಕೆಂದರೆ ಆತ್ಮಗಳು ಹೆಂಗೆ ಗೋಚರ ಆಗುತ್ತೆ, ನಾವು ಎಲ್ಲಿ ಮುಳುಗ್ತಾ ಇರ್ತೀವಿ, ಎಲ್ಲಿ ನಮ್ಮ ಕ್ಯಾರೆಕ್ಟ್ರು ಚೇಂಜ್ ಆಗುತ್ತೆ, ಎಲ್ಲಿ ನಮ್ಮ ಬಣ್ಣ ಬದಲಾಗುತ್ತೆ. ಇನ್ನೊಂದು ನಾನು ನೋಡಿದಂಥವ್ರು, ನಮ್ಗೆ ಹತ್ತಿರದ ವ್ಯಕ್ತಿ, ಅವ್ರ ಮನೆ ಒಳಗಡೆ ಆ ಊರಲ್ಲಿ ಹೆಂಗಸರುಗಳು ಮನೆಯಿಂದನೇ ಈಚೆಗೆ ಬರಲ್ಲ. ಸೊ ಈ ಹುಡುಗಿ ಮನೇಲಿ 2 ಗಂಟೆ 3 ಗಂಟೆಗೆ ಎದ್ದೇಳ್ತಾಳೆ, ಸ್ನಾನ ಮಾಡ್ತಾಳೆ, ಏನ್ ಬೇಕು ತಿಂತಾಳೆ, ತರಿಸ್ಕೊಂಡು ಕ್ಲೀನಾಗಿ ರೆಡಿ ಆಗ್ತಾಳೆ, ಲಿಫ್ಟಿಗೆ ಕೊಡ್ಕೊಂಡ್ಬಿಡ್ತಾಳೆ, ಕ್ಲೀನ್ ಮನೆಯಿಂದ ಈಚೆ ಕಡೆ ಬರ್ತಾಳೆ, ಪೇಟೆ ಬೀದಿ ಎಲ್ಲ ಒಂದು ರೌಂಡ್ ಹಾಕೊಂಡ್ಬರ್ತಾಳೆ, ಯಾರೂ ಪರಿಚಯ ಇಲ್ಲ. ಒಂದು ದೇವಸ್ಥಾನ ಬನ್ನಿ ಹಿಂಗೆ ನಿಂತಿರ್ತಾಳೆ ಸುಮ್ಮನೆ. ಅವಳು ಬಂದ್ರೆ ಅವರ ಅಣ್ಣ ಹಿಂದೆ ಹೋಯ್ತಾನೆ, ಇವಳು ಎಲ್ಲಿ ಹೋಯ್ತಾಳೆ ನೋಡೋಣ, ರೌಂಡ್ ಹಾಕೊಂಡ್ಬರ್ತಾಳೆ, ಎಲ್ಲ ಕಡೆ ಅಂಗಡಿ ಪಂಗಡಿ, ಸುಮ್ಮನೆ ಯಾರನ್ನೂ ಮಾತಾಡ್ಸಲ್ಲ. ಬಂದು ಒಂದು ದೇವಸ್ಥಾನ ಅಂತ ನಿಂತಿದ್ದಾರೆ. ಏಯ್ ಏನಕ್ಕೆ ಇಲ್ಲಿ ಬಂದಿದ್ಯಾ ಅಂದ್ರೆ, ಸುಮ್ಮನೆ ಬಂದಿದೆ, ಏನೀಗ ಅಂದಳು. ಹತ್ತು ಗಾಡಿ ಅಂತ ಕುಂಡ್ರಿಸ್ಕೊಂಡು ಬೈದ್ಬಿಟ್ಟು ಮನೆಗೆ ಕರ್ಕೊಂಡ್ಬರ್ತೀನಿ. ಆ ಕ್ಯಾರೆಕ್ಟ್ರು ಒಳಗಡೆ ಎಂಟ್ರಿ ಆಗಿರ್ತದೆ. ಈಗ ನೋಡಿದವ್ರು ಏನು ಮಾಡ್ತಾರೆ, ಕ್ಲೀನಾಗಿ ಮೇಕಪ್ ಮಾಡ್ಕೊಂಡು ಲಿಫ್ಟಿಗೆ ಕೊಡ್ಕೊಂಡು ಹೋಯ್ತದೆ, ಕೆಲಸ ಎಲ್ಲ ಕಾರ್ಯ ಆಚೆ ರೌಂಡ್ ಹಾಕೊಂಡ್ರೆ ಕೆಟ್ಟದಾಗ ತಿಳ್ಕೊತಾರೆ. ಅದು ಕ್ಯಾರೆಕ್ಟ್ರುಗಳು ಆತ್ಮಗಳು ಒಳಗಡೆ ಇದ್ದಾಗ ಅವ್ರಿಗೆ ಸಂಬಂಧಪಟ್ಟಂತ ಕ್ಯಾರೆಕ್ಟರ್ಗಳು ಡೆವಲಪ್ ಆಗ್ತವೆ. ಒಂದು ದುಡ್ಡು ಕಳ್ಕೊಳ್ಳೋದು, ಒಂದು ಭಯ ಪಡೋದು, ಒಂದು ರೂಮಿಂದ ಆಚೆ ಕಡೆ ಬರೋದಾಗೋದು, ಒಂದು ಸ್ನಾನಕ್ಕೆ ಹೋದ್ರೆ ಲೇಟ್ ಆಗ್ತದೆ. ಕೆಲವು ಮಕ್ಳುಗಳು ಓದೋದೇ ಇಲ್ಲ, ಏನೋದ್ರು ಇಷ್ಟ ಇಲ್ಲ ಕಾಲೇಜ್ಗೆ ಹೋಗೋಕ್ಕೆ, ಹಠ ಮಾಡ್ಕೊಂಡಿರ್ತಾರೆ, ಬೆಳಗ್ಗೆ ಹೋಗಿ ರೌಂಡ್ ಹಾಕೊಂಬರ್ತಾರೆ, ಕೇಳಿದ್ರೆ ರೋಪ್ ಹಾಕ್ತಾರೆ. ಆಮೇಲೆ ಪ್ರತಿಯೊಂದು ನನಗೆ ತಿಳಿದ ಮಟ್ಟಿಗೆ ಮನುಷ್ಯನ ಏಳು ಬೀಳಲ್ಲಿ ಇದ್ರ ಪಾತ್ರ ಜಾಸ್ತಿ ಇರ್ತದೆ. ಆದರೆ ಎಲ್ಲರಿಗೂ ಐತೆ ಅಂತ ನಾನು ಹೇಳಕ್ ಬರಲ್ಲ. ಯಾಕಂದ್ರೆ ಕ್ಲಾಸ್ 1 ಆಫೀಸರಿಂದ ಫುಟ್ಪಾತಲ್ಲಿರೋವ್ರಿಗೂ ಎಲ್ಲರಿಗೂ ನಾನು ತೆಗೆದಿದ್ದೀನಿ. ಕ್ಲಾಸ್ 1
ಅಂದರೆ IAS IPS ಇಂದ ಹಿಡಿದು ಫುಟ್ಪಾತ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳವರೆಗೂ ನಾನು ಕೇಸ್ ಅಟೆಂಡ್ ಮಾಡಿದ್ದೀನಿ. ಆದರೆ ನಾವು ಹೇಳಿದ್ರೆ ನೀವು ಡ್ರೆಸ್ ಹಾಕೊಂಡು ಚೆನ್ನಾಗಿ ಹಾಕೊಂಡು ಕೂತ್ಕಿದ್ರೆ ನಿಮ್ಗೆ ಐತಿದ್ರೆ ಹೋಗಿ ಗುರುಗಳೇ ಇಷ್ಟು ಚೆನ್ನಾಗಿ ಡ್ರೆಸ್ ಹಾಕೊಂಡು ನನಗೆ ಯಾವ್ದು ಬರ್ತಿದೆ ಅಂತ ನೀವೇ ಹೇಳ್ತೀರ. ಬಂದಿಲ್ಲ ಅಂತಲೇ ತಿಳ್ಕೊಳ್ಳಿ, ಬಿಟ್ಬಿಡಿ. ಅದು ಬಂದೈತೆ ಇಲ್ಲ ಅಂತ ಒಂದು ದಿವಸ ಗೊತ್ತಾಗ್ತಿದೆ. ಹೌದು, ಖಂಡಿತ. ಯಾಕಂದರೆ ಅವು ಮನುಷ್ಯರಿಗಿಂತ ಶಾರ್ಪ್. ನನ್ನ ಹತ್ರ ಬಂದು ಕೂತ್ಕೊಂಡು ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ ನನ್ನ ಹತ್ರ ಎಷ್ಟು ಹುಷಾರಾಗಿರ್ಬೇಕಂತ ನಿಮ್ಗೆ ಗೊತ್ತಿರ್ತಿದೆ. ನಿಮಗಲ್ಲ, ನಿಮ್ಮಲ್ಲಿರ್ತಕ್ಕಂಥ ಕೆಲವು ಕೆಟ್ಟ ಕಾಯಿಲೆಗಳಿಗೆ ಇವ್ರು ಗುರುಜಿ ಸ್ವಲ್ಪ ಯಾಮಾರಿದ್ರೆ ನನ್ನ ಹಿಡಿದಾಕ್ತಾರೆ ಅಂತ ಭಯ ಇರ್ತಿದೆ. ನನ್ನ ಹತ್ರ ಏನಿಲ್ಲ ಗುರುಜಿ, ಸೂಪರ್ ಆಗಿದ್ದೀನಿ, ಆರಾಮಾಗಿದ್ದೀನಿ ಗುರುಜಿ ಅಂತ ನಾಟಕ ಮಾಡ್ತೀನಿ. ನಾನು ಅದಕ್ಕೆ ನೀನು ತುಂಬ ಚೆನ್ನಾಗಿದೆಯಾ ಬಿಡಮ್ಮ, ನಾನು ಯಾರಿಗೂ ಐತೆ ಅಂತಲೇ ಹೇಳಲ್ಲ. ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ರು ನಾನು ಅವ್ರಿಗೆ ನಿಮ್ಗೆ ಐತೆ ರೀ ಅಂತ ನಾನು ಹೇಳೋದು. ಇದು ನಮ್ಮ ಧರ್ಮ, ಹೇಳ್ಬಾರ್ದು. ಈಗ ನನ್ನ ಡಾಕ್ಟ್ರು ಅಂದ ತಕ್ಷಣ ನೋಡಿದ್ರೆ ನಿನ್ಗೆ ಹೊಟ್ಟೆ ನೋವಾ, ನಿನ್ಗೆ ಎದೆನವಾ, ಸೊಂಟ ನೋವು ಅಂತ ನಾವೇ ಕೇಳಲಿ? ನಿಮ್ಗೆ ನೋವಿದ್ರೆ ನೀವು ಬರ್ತೀರಾ, ಗುರುಗಳೇ ಯಾಕೋ ನನಗೆ ಸೊಂಟ ನೋವು, ನನಗೆ ಹೊಟ್ಟೆ ನೋವು ಅಂತ ಬರ್ತೀರ. ಆವಾಗ ನಾವು ಟ್ಯಾಬ್ಲೆಟ್ ಕೊಡ್ಬೇಕು. ನಾವು ಕೇಳಿ ಟ್ಯಾಬ್ಲೆಟ್ ಕೊಟ್ರೆ ಡಾಕ್ಟ್ರ್ ಕೆಲ್ಸಕ್ಕೆ ಮರ್ಯಾದೆ ಇಲ್ಲ. ಅದೇ ರೀತಿ ಈ ಕೆಲಸಗಳಿಗೆ ಹೆಂಗಿರ್ತದೆ, ಯಾವ ಟೈಮಲ್ಲಿ ಬರ್ತಿದೆ, ಏನಾಗುತ್ತೆ ಅಂತೆಲ್ಲ ಲಾಸ್ಟ್ ಒಂದು ಎಪಿಸೋಡ್ ಮಾಡಿದ್ದೇನೆ. ಆ ಎಪಿಸೋಡಲ್ಲಿ ನೋಡಿ, ನೀವು ಕೇಳಿದ ಪ್ರಶ್ನೆಗೆ ತುಂಬ ಒಳ್ಳೆ ಉತ್ತರ. ಅದು CJ ರಾಯ್ ಸಾವಿರಾರು ಕೋಟಿ ಒಡೆಯ ಶೂಟ್ ಮಾಡಿಕೊಂಡ್ರು. DK ರವಿ DC ಆಗಿದ್ದವರು, ಚೆನ್ನಾಗಿ ಓದಿರೋರು, ದುಡ್ಡಿದ್ದವರು. ಅವರು ಹ್ಯಾಂಗ್ ಮಾಡಿಕೊಂಡ್ರು. ಇವರು SM ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ ಅವರು ನೀರಿಗೆ ಬಿದ್ದುಬಿಟ್ರು. ಎಲ್ಲರೂ ಬುದ್ಧಿ ಇರೋರು ಯಾಕೆ ಬಿದ್ದರು? ಆ ಟೈಮಲ್ಲಿ ಅವ್ರಿಗೇನೋ ನ್ಯೂನತೆ ಅನ್ನೋದು ಕಾಡ್ತಾ ಇತ್ತು, ಟೆನ್ಷನ್ ಅನ್ನೋದು ಕಾಡ್ತಾ ಇತ್ತು, ಏನೋ ಭಯ ಕಾಡ್ತಾ ಇತ್ತು ಅವ್ರಿಗೆ. ಆ ಭಯ ಅವ್ರನ್ನ ಆ ರೀತಿ ಮಾಡಿಬಿಡ್ತು. ಅಕಸ್ಮಾತ್ ನಮ್ಮ ದುಡ್ಡು ಐತೆ, ನಮ್ಮ ಅಂತಸ್ತು ಎಲ್ಲ ಬಿಟ್ಟು ಅವರು ಒಂದು ಚೂರು ಯಾರಿಗಾದ್ರೂ ಚೆಕ್ ಮಾಡಿಸ್ಬೇಕು, ಏನಾದ್ರು ಮಾಡ್ಬೇಕಂತ ಈಲ್ಡ್ ಆಗಿದ್ದಿದ್ರೆ ಇವತ್ತು ಕೂಡ ಬದುಕಿರ್ತಾ ಇದ್ರು. ನಮ್ಗೆ ಅವ್ರನ್ನೆಲ್ಲ ನೋಡಿದಾಗ ನಾನು ಮಾಡ್ತಿರೋ ಕೆಲಸಗಳು ನಮ್ಗೆ ಹೊಟ್ಟೆ ಉರಿತಿದೆ. ಇಂಥವ್ರು ಬದುಕ್ತಾ ಇದ್ರಲ್ವಾ, ಇಂಥವ್ರು ಚೆನ್ನಾಗಿ ಆಗ್ತಾ ಇದ್ರಲ್ವ ಅಂತ ನಮ್ಗೆ ಹೊಟ್ಟೆ ಉರಿತಿದೆ. ಆದರೆ ನಾವು ಹೇಳಿದ್ರೆ ನಂಬಲ್ಲ. ಆತ್ಮನೇ ಇಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ. ನಮ್ಮಂಥವ್ರ ಮಧ್ಯದಲ್ಲಿ ನಾವೇ ಕೇಳಬೇಕು. ಅವ್ರು ಇಲ್ಲ ಅನ್ನೋರು 100 ಜನ ಇದ್ರೆ ಐತೆ ಅನ್ನೋರು 1000 ಜನ ಇರ್ತಾರೆ. ಅನುಭವಿಸಿರೋರು ನಮ್ಮ ಕಣ್ಣೆದ್ರ ಕಡೆ 100 ಜನ ಇದ್ದಾರೆ. ನಾವೇ ನನ್ಗೆ ವಾದ ಮಾಡಿ ಏನೂ ಆಗ್ಬೇಕಾಗಿಲ್ಲ, ನಾನು ವಾದ ಮಾಡಿ ನಾನು ಕಿರೀಟ ಹಾಕಿಸ್ಕೋಬೇಕಾಗಿಲ್ಲ. ಇಲ್ವಾ? ಇಲ್ಲ ಬಿಡಿ. ಆಯ್ತಾ? ಬಿದ್ದು ಒದ್ದಾಡ್ತಿರೋರು ಬರ್ತಾರೆ. ಈಗ ಆತ್ಮಗಳು ಗೋಚರಿಸೋದು ಒಂದ್ ಕಡೆ ಆಯ್ತು, ನೀವು ಹೇಗ್ ಗೋಚರಿಸುತ್ತೆ ಅಂತೆಲ್ಲ ಹೇಳಿದ್ರಿ. ಆತ್ಮಗಳು ನಮ್ಮ ಮೇಲೆ ಹೇಗೆ ಆವಿ ಆಗ್ತವೆ? ಈಗ ನಾನು ಸುಮಾರು ಕಡೆ ನಾನ್ ಕೇಳಿರೋ ಪ್ರಕಾರ, ಈಗ ನಾನು ರಸ್ತೆಯಲ್ಲಿ ಎಕ್ಸಾಂಪಲ್ ತಗೊಂಡ್ರೆ, ಈಗ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ತುಂಬಾ ಜನ ನಮ್ಮ ಹಿರಿಯರು ಹೇಳ್ತಾರೆ, ಕೂದಲು ಬಿಟ್ಕೊಂಡು ಹೋಗ್ಬೇಡಿ ಹೆಣ್ಮಕ್ಳು ಯಾವ್ದೇ ಕಾರಣಕ್ಕೂ, ಅದ್ರಲ್ಲೂ ರಾತ್ರಿಯಲ್ಲಿ ಹೋಗ್ಬಾರ್ದು, ಮಧ್ಯಾಹ್ನ ಹೋಗ್ಬಾರ್ದು, ತುಂಬಾ ಮೇಕಪ್ ಮಾಡ್ಕೊಂಡು ಹೋಗ್ಬೇಡಿ, ತುಂಬಾ ಲಿಪ್ಸ್ಟಿಕ್ ಹಚ್ಕೊಂಡು ಹೋಗ್ಬೇಡಿ, ತುಂಬಾ ಸೆಂಟ್ ಹಾಕೊಂಬೇಡಿ, ಆತ್ಮಗಳು ಬರ್ತವೆ. ಇವೆಲ್ಲ ನಿಜನಾ ಅಂತ? ಆತ್ಮಗಳಿಗೆ ನೀವು ಒಂದೇ, ನಾನು ಒಂದೇ. ನನಗೆ ಇಷ್ಟ ಆದರೆ ನಿಮ್ಮ ಮೇಲೆ ಬರ್ತೀನಿ, ನನಗೆ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮ ಮೇಲೆ ಹಾಕಿ ಬರಲಿ, ಅವ್ರ ಮೇಲೆ ಹೋಗ್ತೀನಿ. ಯಾಕಂದರೆ ಅತೃಪ್ತ ಆತ್ಮಕ್ಕೆ ಏನು ಆಸೆ ಇರ್ತದೆ? ಕುಡಿಯೋದಿರ್ತದೆ, ಶೋಕಿ ಮಾಡೋದಿರ್ತದೆ, ಅವ್ರದ್ದು ದುಡ್ಡು ಕಾಸು ಜೋರಾಗೈತೆ. ಅವ್ರ ಜೊತೆಲಿ ಹೋದರೆ ಅವ್ರ ಮೈಂಡ್ ಟರ್ನ್ ಮಾಡಿಬಿಟ್ಟು ಅವ್ರ ಜೊತೆಲಿ ಏನು ಬೇಕಾದ್ರೆ ಎಂಜಾಯ್ ಮಾಡ್ಬೋದು. ನಾನು ಕುಡಿಯೋ ಚಟ ಇರ್ತದೆ, ಶೋಕಿ ಮಾಡೋ ಚಟ, ನಿಮ್ಗೇನು ಇರಲ್ಲ. ನಿಮ್ಮ ಮಹಾತ್ಮ ಗಾಂಧಿ ಇದ್ದಂಗಿರ್ತೀರ. ನಿಮ್ಮ ಮೇಲೆ ಬಂದು ನನಗೇನು ಪ್ರಯೋಜನ? ಅಂದ್ರೆ ಅವರು ಸ್ವಲ್ಪ ಶೋಕಿ ಮಾಡೋರು, ಅದಕ್ಕೆ ಅವ್ರವ್ರ ಕ್ಯಾರೆಕ್ಟರ್ ಮೇಲೆ ಅವ್ನಿಗೆ ಏನೇನು ಶೋಕಿ ಇರ್ತದೋ. ನಾನು ಮುಂದಿನ ಎಪಿಸೋಡ್ಗಳಲ್ಲಿ ನಿಮ್ಗೆ ತೋರಿಸ್ತೀನಿ ಶೋಕಿ ಇರೋರು ಎಂಥವ್ರು, ಅವ್ರಿಗೆ ಎಂಥವ್ರು ರೆಡಿ ಮಾಡಿದ್ದೀನಿ. ಕಂಟಿನ್ಯೂಷನ್ ಅವ್ರು ಮಾಡೋ ಕೆಲಸಗಳು ಕಂಟಿನ್ಯೂಷನ್ ಆಗಿರ್ತದೆ. ನನಗಿದೆಲ್ಲ ಇದು, ಇದೆಲ್ಲ ಇದು, ಇದೆಲ್ಲ ಇದು ಒಂಥರ ಹುಚ್ಚಿರ್ತಾರೆ. ಆ ಕ್ಯಾರೆಕ್ಟರ್ಗಳೇ ಬೇರೆ ಇರ್ತವೆ. ಬಟ್ ನೀವು ಕೇಳಿದ ಕ್ಯಾರೆಕ್ಟ್ರಿ ಆತ್ಮಗಳು ಹೆಂಗೆ ಬರ್ತವೆ, ಹೆಂಗೆ ಬರೋದು ಗೊತ್ತಾಗಲ್ಲ. ಬರೋದು ಗೊತ್ತದಕ್ಕೆ, ಅದಕ್ಕೆ ಹೋಗೋದಕ್ಕೆ ಗೊತ್ತಾಗಲ್ಲ. ನೀವು ಯಾವ ಪೂಜೆ ಮಾಡಿ, ಯಂತ್ರ ಕಟ್ಟಿ, ತಾಯ್ತ ಕಟ್ಟಿ, ಇನ್ನೊಂದು ಕಟ್ಟಿ ನೋಡಿ. ಕೆಲವು ಜನ 4 ಯಂತ್ರಗಳು ಕಟ್ಕೊಂಡಿರ್ತಾರೆ, ಕೈಗಳಿಗೆ 28 ದಾರ ಹಾಕಿರ್ತಾರೆ. ನಾವು ಈ ಸಿದ್ಧಿ
ಮಾಡ್ಕೊಂಡಿರ್ತಕ್ಕಂಥದ್ದು ಬಿಟ್ಟರೆ ನಾನು ಇನ್ಯಾವುದನ್ನು ನನ್ನ ಬಲ ಹಾಕಕ್ಕೆ ಹೋಗಲ್ಲ, ಯಾವ ದಾರನೂ ಕಟ್ಟಕ್ಕೆ ಹೋಗಲ್ಲ. ದೃಷ್ಟಿ ಪ್ರಯೋಗಕ್ಕೋಸ್ಕರ ನಾನು ಕಣ್ಣಿಗೆ ಕಟ್ಟಿರ್ತೀನಿ. ಬಟ್ ಬೇರೆಯವರು ತಾಯ್ತಗಳು ನಾಲ್ಕು ತಾಯ್ತ 5 ತಾಯ್ತ ಇದು ನಮ್ಮಲ್ಲಿ ಯಾವುದು ಬರಲ್ಲ, ಅವ್ರಿಗೆ ಜಾಸ್ತಿ ಭಯ. ಈಗ ಭಯ ಪಟ್ರೆ ಮೈ ಮೇಲೆ ದೆವ್ವಗಳು ಬರುತ್ತೆ. ಈಗ ನಾವು ರಾತ್ರಿಲಿ ಎಲ್ಲೋ ಹೋಗ್ತಾ ಇರ್ತೀವಿ, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ, ಆವಾಗ ಹಿರಿಯರು ಹೇಳ್ ಕಳ್ಸಿರ್ತಾರೆ ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು ಅಂತ. ಭಯ ಪಟ್ರೆ ನಮ್ಮ ಮೇಲೆ ನೆಗೆಟಿವ್ ಎನರ್ಜಿ ಬರುವಂತ ಚಾನ್ಸಸ್ ತುಂಬಾ ಇದೆಯಾ? ಯಾರಿಗೆ ಒಂದು ರೀತಿ ಮೈ ಜುಮ್ ಅಂದರೆ, ಈ ಜಾಗ ಹೋದ ತಕ್ಷಣ ಏನೋ ಜುಮ್ ಅಂತ ಇದೆಯಪ್ಪ, ಏನೋ ಒಂಥರ ಭಯ ಆಗ್ತಿದೆಯಲ್ಲ, ತಿರ್ಗಿ ನೋಡೋದೇ ಬೇಡ ಅಂತೀವಿಲ್ವಾ, ಅಂಥವ್ರ ಹತ್ರ ಪಕ್ಕ ಕರೆಕ್ಟ್ ಆಗಿರ್ತದೆ. ನೆಕ್ಸ್ಟ್ ಒನ್, ನನ್ನ ಒಂದು ಎಪಿಸೋಡ್ಗಳನ್ನ ನೋಡ್ಬೇಕಂದ್ರೆ ನಾನು ಹೇಳಿದ್ದೀನಿ, ಧೈರ್ಯ ಬೇಕು ನಿಮಗೆ, ಗುಂಡಿಗೆ ಬೇಕು ಅಂತ ಹೇಳಿದ್ದೀನಿ. ನನ್ನ ಎಪಿಸೋಡ್ ನೋಡಿದ್ರೆ ಎಷ್ಟೋ ಜನ ಹೆಂಗಸರುಗಳು ಮುಂದಕ್ಕೆ ಪಾಸ್ ಮಾಡ್ಬಿಡ್ತಾರೆ, ನೋಡಲ್ಲ. ಯಾಕಂದ್ರೆ ನನ್ನ ಮುಖ ನೋಡಿದ್ರೇ ಅವ್ರಿಗೆ ರಾವು ಬಿಡ್ದಂಗೆ ಆಗುತ್ತೆ, ನನ್ನ ವಾಯ್ಸ್ ಕೇಳಿದ್ರೇ ಆಗಲ್ಲ. ಯಾರು ನನ್ನನ್ನು ಧೈರ್ಯವಾಗಿ ನೋಡ್ತಾರಲ್ಲ ಅಂಥವ್ರಿಗೆ ಟೈಮ್ ಬಂದಿರ್ತದೆ, ಒಳಗಡೆ ಇರೋ ಆಚೆ ಕಡೆ ಹೋಗ್ಬೇಕಂತ ಮನಸ್ಸು ಕಾಡುತ್ತಿದೆ. ಒಂದ್ಸರಿ ಇರುತ್ತೆ ಮಾತಾಡೋಣ, ಒಂದ್ಸರಿ ಇರುತ್ತೆ ಮಾತಾಡ್ತಾ ಅನ್ನಿಸ್ತದೆ. ಎಷ್ಟೋ ಜನ 6 ತಿಂಗಳು 8 ತಿಂಗಳು 1 ವರ್ಷ ಆಗಿರ್ತದೆ ನನ್ನ ನಂಬರ್ ತಗೊಂಡು ನನಗೆ ಮಾಡೋಕ್ಕೆ ಭಯ ಬೀಳ್ತಿರ್ತಾರೆ. ಯಾವತ್ತು ಆತ್ಮಗಳು ಜೊತೆಲಿದ್ರೆ ಆ ವ್ಯಕ್ತಿಗಳು ಭಯ ಪಡ್ತಾರೆ. ಇಂಥ RR ಮೂವಿಗಳು ನೋಡೋಕೆ ಭಯ ಬೀಳ್ತಾರೆ, ಆಮೇಲೆ ಈ ಮಾತುಗಳು ಕೇಳೋಕೆ ಭಯ ಬೀಳ್ತವೆ. ಇದೆಲ್ಲ ತುಂಬ ಕೆಲವು ವ್ಯಕ್ತಿಗಳು ಸಿಂಟಮ್ಸ್ಗಳು. ಆತ್ಮಗಳಿದ್ರೆ ನಿಮಗೆ ಪಕ್ಕ ಅದು. ಆಮೇಲೆ ಬಂದ ತಕ್ಷಣ ರೂಮ್ ಸೇರ್ಕೊಳ್ಳೋದು, ರೂಮಿಂದ ಈಚೆಗೆ ಬರ್ತಾ ಇರೋದು, ಆಮೇಲೆ ಎಲ್ಲೂ ಒಳ್ಳೆ ಫಂಕ್ಷನ್ಗಳಿಗೆ ಹೋಗ್ತಾ ಇರೋದು, ಮನೆಗೆ ಹೊಸಬರು ಬಂದರೆ ಈಚೆಗೆ ಬರೋಲ್ಲ, ಐಸೋಲೇಟ್ ಮಾಡ್ಕೊಂಡ್ಬಿಡೋದು. ಇವೆಲ್ಲ ಏನಾಗ್ತದೆ, ಆಚೆ ಕಡೆ ಬಂದರೆ ಬಾಡಿಲಿರ್ತಕ್ಕಂಥ ವ್ಯಕ್ತಿಗಳು ಭಯ ಪಡ್ತಾರೆ, ನಮ್ಮ ಮನೆಯಲ್ಲಿ ಇಟ್ಕೊಂಡು ಹೋಗ್ಬಿಡ್ತಾರೋ ಅಂತ. ಯಾರು ಬಂದಿರೋ ಹೊಸಬರು ಗೊತ್ತಿಲ್ಲ, ಏನಕ್ಕೆ ಬಂದಿರೋ ಗೊತ್ತಿಲ್ಲ. ಆಮೇಲೆ ಫೋಟೋ ಕೊಡಿ ಅಂದರೆ ಫೋಟೋ ಕೊಡೋಲ್ಲ, ಫೋಟೋ ಕೊಟ್ಟರೆ ಏನಾಯ್ತದೆ, ಅದನ್ನ ಇಟ್ಕೊಂಡು ತೆಗಿಯೋ ತರ ಅದನ್ನೇನೋ ತೆಗಿತಾರೆ ಮಾಡ್ತಾರೆ ಅಂತ, ಅದಕ್ಕೆ ಒಳಗಡೆ ಭಯ. ಅದರಿಂದ ಎಷ್ಟೋ ಜನ ಹೇಳ್ತಾರೆ, ಇವತ್ತು ಒಂದು ಕೇಸು 15 ದಿನದಿಂದ ಟ್ರೈ ಮಾಡ್ತಾ ಇದ್ದೇನೆ, ಒಂದು ಫೋಟೋ ತೆಗಿಯಕ್ಕೆ ಆಯ್ತಾ ಇಲ್ಲ, ಫೋಟೋ ತೆಗಿಯಕ್ಕೆ ಆಯ್ತಾ ಇಲ್ಲ. ಕೆಟ್ಟ ಕೆಟ್ಟ ಅಲ್ಕಲ್ಕ ಮಾತು, ಒಂದು ಹೆಂಗಸು ಮಾತಾಡಿದ್ರೆ ನಮಗೆ ಅಸಹ್ಯ ಆಯ್ತದೆ ಅಂತ ಬೋಗ್ಲಗಳನ್ನ ಬೈತಾ ಇದ್ದಾಳೆ ಒಂದು ಉತ್ತರ ಕರ್ನಾಟಕದಲ್ಲಿ. ಅವನು ಮನೆಗೆ ಯಾಕಪ್ಪ ಹೋಯ್ತಾ ಇದ್ದೀನಿ ಅಂತ ಅನಿಸ್ಬಿಡಿ, ಮನೆಗೆ ಹೋದ್ರೆ ಇವನು ಬಂದ ಏನು ಬರ್ತಾನೋ ಅಂತ ಬೈತಾನೆ. ಅವನು ಏನಕ್ಕೆ ಇರ್ಬೇಕಾ ಮನೇಲಿ, ಮಕ್ಳಿಗೋಸ್ಕರ ಇದ್ದಾನೆ ಅಂದರೆ ಒಂದು ಫೋಟೋ ತೆಗಿ ಕ್ಯಾಮ್ರಾ ಎತ್ಕೊಂಡ್ರೆ ಓಡೋಗ ಅಡುಗೆ ಮನೆ ಒಳಗಡೆ ನಿಂತ್ಕೋತಾರೆ. ಈ ಥರ ನಡೀತಾ ಇದೆ. ಹೆಂಗಾದ್ರೂ ಮಾಡಿ ರಿಯಲ್ ಫೋಟೋ ಡೈರೆಕ್ಟ್ ತಗೊಳ್ಳೇಬೇಕು ನೀನು ಅಂತ ಹೇಳಿದ್ದೀನಿ. ಪಾಪ ಅವ್ನ ಕಷ್ಟ ನೋಡೋಕ್ಕಾಗ್ತಿಲ್ಲ ನಿಮಗೆ, ಅರ್ಥ ಆಯ್ತಾ? ಇದು ಆತ್ಮಗಳು ಒಂದು ಟಿಪ್ಸು, ನೀವು ಬರೋದು ಬೇಕಾಗಿಲ್ಲ. ಈ ಥರ ತೊಂದರೆಗಳು ಯಾರ್ಯಾರ ಮನೇಲಿ ಮಕ್ಕಳು ಮರಿ ಗಂಡ ಹೆಂಡತಿ ಯಾರ್ಯಾರು ಕೆಲಸ ಇಲ್ದವರು ಕೆಲಸರು ಅನುಭವಿಸ್ತಾ ಇರ್ತೀರಾ, ಅವ್ರಿಗೆಲ್ಲ ಇದು ಟಿಪ್ಸು. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ, ತೋರಿಸ್ಕೊಳ್ಳಿ. ತುಂಬ ಒಳ್ಳೆ ಕ್ವಶನ್ ಕೇಳಿದರೆ, ಭಾಳ ದಿವಸದ ಮೇಲೆ ತಿಳಿಸಿದ್ದೀನಿ. ಇದು ಸಂಬಂಧಪಟ್ಟವ್ರು ಯಾರನ್ನ ಇದ್ದರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಮಾಡಿಕೊಡ್ತೀವಿ, ಇಲ್ಲ ನಿಮ್ಗೆ ಎಲ್ಲಿ ಬೇಕಲ್ಲಿ ಹೋಗಿ. ಕೊನೆಯದಾಗಿ ಗುರುಜಿ, ಸೊ ಇವತ್ತು ಆತ್ಮಗಳು ಹೇಗೆ ಗೋಚರ ಆಗತ್ತೆ, ಅದಕ್ಕೆ ಎಷ್ಟು ವಿಧಾನಗಳಿದೆ, ಅದು ಯಾವ ರೀತಿ ಎಂಥವ್ರನ್ನ ಆಯ್ಕೆ ಮಾಡುತ್ತೆ, ಎಂಥವ್ರನ್ನ ಆಯ್ಕೆ ಮಾಡ್ಕೊಂಡು ಮೈ ಮೇಲೆ ಬರುತ್ತೆ, ಅದು ಬಂದಾಗ ಆ ಒಂದು ಮನುಷ್ಯರಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ, ಅದನ್ನೆಲ್ಲವನ್ನು ಕೂಡ ಗುರುಜಿಗಳು ನಿಮ್ಗೆ ತಿಳಿಸ್ಕೊಟ್ರು. ಗುರುಜಿಗಳಿಗೆ ಧನ್ಯವಾದಗಳನ್ನ ತಿಳಿಸೋಣ. ಗುರುಜಿಗಳೇ ಧನ್ಯವಾದಗಳು, ನಮಸ್ಕಾರ. ಸೊ ನಿಮ್ಮಲ್ಲೂ ಕೂಡ ಯಾರಾದ್ರೂ ಈ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳಲ್ಲಿ ಏನಾದ್ರೂ ಬಳಲ್ತಾ ಇದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಗುರೂಜಿಗಳನ್ನ ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಮತ್ತೊಂದು ಎಪಿಸೋಡ್ ನಲ್ಲಿ ಭೇಟಿಯಾಗೋಣ.